ಸಾವುಕಾರ ಮಂದಿಗೆ ಇಲ್ಲಿ ನಾನು ಏನು ಮಾಡೀನಿ ಅಂದ್ರೆ ಈಗ ಪ್ರಿಯಾನ ಡೈರೆಕ್ಟಾಗಿ ಗಂಡ ಮನೆಗೆ ಕರ್ಕೊಂಬಂದು ನಿಲ್ಲಿಸ್ಬಿಟ್ಟೀನಿ. ಅಂದ್ರೆ ತವ್ರ ಮನೆಗೆ ಏನೇನಾಗೈತಿ ಅಂದ್ರೆ ಎಲ್ಲ ಮಾತುಕತೆಯಾಗಿ ಒಪ್ಕೊಂಡ್ಮೇಲೆ ಬರೀ ಪ್ರಿಯಾನ್ನ ಅಷ್ಟ ಗಂಡ ಮನೆಗೆ ಕಳ್ಸೋದಲ್ಲ, ಪ್ರಿಯಾನ್ ಜೊತೆಗೆ ತರುಣ್ ಅಂದ್ರೆ ಸುಮಿತ್ರನ್ ಮಗ ಕಳ್ಸೋಣ ಅಂತೇಳಿ ಡಿಸೈಡ್ ಮಾಡಿ ಹುಡುಗನ್ನ ಆಕಿ ಜೊತೆ ಕಳ್ಸಾರ. ಯಾಕಂದ್ರೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ಎಲ್ಲನೂ ಆ ಹುಡುಗ ಹೇಳಲಿ ಅಂತೇಳಿ ಆ ಹುಡುಗಗೆ ಹೇಳಿ ಕಳ್ಸಿರೋದು ಇದೀಗ. ಸುಮ್ಮನೆ ಅದು ಸೀನ್ ಕ್ರಿಯೇಟ್ ಆಗುತ್ತೆ, ಮತ್ತೆ ಏನು ಮುಂದೆ ಕತೆ ಹೋಗಲ್ಲ ಅನ್ನೋ ಕಾರಣಕ್ಕೆ ಆ ಥರ ಮಾಡೀನಿ. ಕುಂಕುಮ ಕೊಟ್ಟು ಏನೇನು ಆತಿಥ್ಯ ಮಾಡಬೇಕು ಮಗಳಿಗೆ ಮಾಡಿ ಗಂಡ ಮನೆಗೆ ಕಳ್ಸಾರ. ಜೊತೆಗೆ ಸುಮಿತ್ರನ್ ಮಗ ತರುಣನು ಬಂದಾನ ಅವ್ರ ಅತ್ತಿ ಜೊತೆಗೆ, ಸೋದರ ಅತ್ತಿ ಜೊತೆಗೆ. ಏನೂ ಕನ್ಫ್ಯೂಷನ್ ಇಲ್ಲ ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ಬಾರವಾ ಪ್ರಿಯಾ ಬಾ. ಖರೇನ ಈಗ ನಮ್ಮ ಮನೆಗೆ ಒಂದು ಕಳ ಬಂತು, ನೀನ ಅನ್ನ ಅದು ಒಂದು ನೆಮ್ಮದಿನ ಬಂತು ನೋಡಿ ಬಂದಿದ್ದಕ್ಕೆ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನಂಗೆ. ಅಮ್ಮ, ನಾ ಬಂದಿದ್ದಕ್ಕೆ ಖುಷಿ ಆಗ್ಲಿಲ್ಲನು ನಿಮಗ? ಅತ್ತಿ ಬಂದಿದ್ದಕ್ಕೆ ಅಷ್ಟ ಖುಷಿ ಆತೇನು? ಅಯ್ಯಯ್ಯಯ್ಯಯ್ಯ ಎಷ್ಟು ಮಾತಾಡ್ತಾನವ ನಿನ್ನ ಅಳಿಯ ಪ್ರಿಯಾ. ಹೂನಯ್ಯಪ್ಪ, ನೀ ಬಂದಿದ್ದಕ್ಕೂ ಖುಷಿ ಆತ. ಬಾ, ನಮ್ಮ ಮನ್ಯಾಗೂ ಅಣ್ಣರು ಅಕ್ಕ ಅದಾರ, ಅವ್ರ ಜೊತೆಗೆ ಆಟ ಆಡ್ಕೊಂಡು ಇರ್ಬೋದು ನೀನು. ಬಾ ಬಾ ಹೋಗು, ಕೈಕಾಲು ಮುಖ ತಗೊಂಬೋಗಪ್ಪ. ಪ್ರಿಯಾ ಕರ್ಕೊಂಡು ಹೋಗುವ ಹುಡುಗ ಒಂದಿಟ್ಟು ಏನ್ರ ತಿನ್ನಕ್ ಪನ್ನಕ್ ಕೊಡು. ಪಾಪ ಏನ ಕೇಳ್ತು ಕಾರ್ನಾಗ, ನೀನು ಕೊಡಿಸ್ಲಿಲ್ಲ, ಹಂಗ ಕರ್ಕೊಂಬಂದು ನಾವು ನಿಂದ್ರಿಸ್ಲಿಲ್ಲ. ನೀನು ಯಾವಾಗ ಮನೆಗೆ ಕರ್ಕೊಂಬರ್ತೀವ ಏನು ಅನ್ನಂಗೆ ಆಗ್ಬಿಟ್ಟಿತ್ತು ನನಗಂಕ್ರ ಕರೆನ. ಊರಿ ಅತ್ತೇರ ಪ್ರಿಯಾ ಬಾ. ಅಲ್ಲ, ಲಗೇಜ್ ಯಾಕೆ ಏನೂ ತರಲಿಲ್ಲ? ಲಗೇಜ್ ತೊಗೊಂಬರ್ಬೇಕ, ಇನ್ನೂ ಟೈಮ್ ಐತೆ ಬರ್ರಿ. ನಾನು ಮಗ ತಗೊಂಡು ಬರ್ತೇನೆ. ಓಹೋ, ಏನ್ರಿ ಅತ್ತಿಯರ ಏನು ನೋಡಕತ್ತಿ ನಾನಿಲ್ಲಿ? ಇಲ್ಲನ ಡಾಂಬ್ರಟ ಆಡಕತ್ತಾಳ ನಿಮ್ಮವ್ವ ನಿಮ್ಮಪ್ಪ, ನೀನ ನಿಂತ್ಕೊಂಡು ನೋಡಕತ್ತಿ. ಹೌದನ? ಖರೇನ ಡಾಂಬ್ರಟ ಆಡಕತ್ತಾರ ನಿಮ್ಮವ್ವ ನಿಮ್ಮಪ್ಪ ಇಲ್ಲಿ? ಅತ್ತಿಯರ ಸುಮ್ನೆ ನಮ್ಮವ್ವ ನಮ್ಮಪ್ಪನ ತಂಟೆಗೆ ಯಾಕೆ ಬರ್ತೀರಿ ನೀವು? ಅವ್ರು ಏನು ಮಾಡ್ಯಾರ ನಿಮ್ಗೆ? ಅವ್ರು ಯಾಕೆ ಬಂದು ಇಲ್ಲಿ ಡಾಂಬ್ರಾಟ ಆಡ್ತಾರ್ರಿ? ಇಲ್ಲಿ ನಡೆಯಕತ್ತಿರ ಡಾಂಬ್ರಾಟನ ಬೇರೆ ಐತಿ, ಅದಕ್ಕೆ ಬಂದೆ ನೋಡೋಣ ಅಂತನ. ಏನೋ ಬಾಯ್ ಆಗುತ್ತಲ್ಲ ಅಂತ ಅನ್ಕೊಂಡೆ. ಚಲೋ ಆತವ ಪ್ರಿಯಾ, ವಾಪಸ್ ಬಂದೆಲ್ಲ ಭಾಳ ಚಲೋ ಆತ ನೋಡವ. ನೀನ ಒಂದು ಏನಾರ ಕೆಲ್ಸಕ್ಕೆ ಸೇರ್ಕೊಂಡು ಚಂದಾಗ ದುಡ್ದು ನೀನು ಗಂಡನ್ನ ನಿಮ್ಮ ಅತ್ತಿನ ನೀ ಸಾಕು. ಅಡ್ಗಿ ಗಿಡ್ಗಿನೂ ಅಷ್ಟವ, ನಾವೆಲ್ಲಾನು ಬೇರೆ ಬೇರೆ ಹಂಚ್ಕೊಂಡ್ಬಿಟ್ಟಿವಿ. ನಾನಂತರೂ ನಾವು ಏನೇನು ತರ್ತೀವಿ ಅದೆಲ್ಲ ರೇಷನ್ನು ನಾನು ಇದ್ರಾಗ ಇಟ್ಕೊಂಡು ನಾನು ಚಂದ ಕಪಾಟ್ನಾಗ ಅದೆಲ್ಲ ಕಿಳಿಯಾಗಿ ಇಟ್ಕೊಂಡಿನಿ. ನೀನು ಯಾವುದೇ ಕಾರಣಕ್ಕೂ ನೀನು ಅವನ್ನೆಲ್ಲ ಉಪಯೋಗಿಸಂಗಿಲ್ಲ. ಆಮೇಲೆ ಸಿಲ್ವರ್ ಡಬ್ಬ್ಯಾಗ ಅಕ್ಕಿ ಹಾಕಿ ಇಟ್ಟಿವಲ್ಲ, ಅವು ನಮಗೂ ನೀನು ಅದನ್ನು ಉಪಯೋಗ ಮಾಡ್ಕೊಳಂಗಿಲ್ಲ. ಏನ್ರಿ ಏನಂದ್ರಿ ಸುಮಕ್ಕ? ಅಯ್ಯ ಕಿವಿ ಕೇಳಲ್ಲನ? ಎಲ್ಲ ಬೇರೆ ಬೇರೆ ಆಗೈತಿ. ಮನ್ಯಾಗಿರೋ ರೇಷನ್ ನಂದು ಬೇರೆ ನಿಮ್ದು ಬೇರೆ, ನಿಂದು ನಿನ್ನ ಗಂಡಂದು ಅತ್ತಿಯಾರ್ದು ಬೇರೆ, ನಂದು ನನ್ನ ಗಂಡಂದು ನನ್ನ ಮಕ್ಕಳದು ಬೇರೆ. ಅಲ್ಲ, ಇಲ್ಲೇ ಮೊದ್ಲ ಕೂಳಿಗೆ ಗತಿ ಇಲ್ಲಾರ್ದಂಗೆ ಕೂತಿರಿ ಅಂತದ್ರಾಗ ಆ ಹುಡುಗನ್ ಬೇರೆ ಕರ್ಕೊಂಬಂದೇನು? ನಿಮ್ಮ ದೊಡ್ಡ ಅಣ್ಣನ ಮಗನ ಇವ, ಹೌದಿಲ್ಲ? ಹೌದ್ರಿ, ನಮ್ಮ ದೊಡ್ಡ ಅಣ್ಣನ ಮಗ. ಕೂಳಿಗೆ ಗತಿ ಯಾಕಿಲ್ರಿ ಇಲ್ಲಿ? ಯಾಕೆ ಗತಿ ಇಲ್ರಿ? ಯಾಕೆ ಗತಿ ಇಲ್ಲಂದ್ರ ನಿನ್ನ ಗಂಡನ ಕೆಲಸ ಇಲ್ಲ ಮನ್ಯಾಗ, ನಿನ್ನ ಗಂಡ ಏನು ತಂದು ಹಾಕಲ್ಲ ಈಗ. ಓ ಹೌದನ್ರಿ, ನನ್ನ ಗಂಡ ಮನ್ಯಾಗ ಏನು ತಂದು ಹಾಕಲ್ಲನ ಇಷ್ಟು ದಿನ? ಏನು ಇವಾಗ ಏನು ಬಿಡ್ರಿ, ಇವಾಗ ಒಂದು 15-20 ದಿನ ಬಿಟ್ಬಿಡ್ರಿ ನೀವು. ಈಗ ಒಂದು ತಿಂಗಳದ ಬಿಟ್ಬಿಡ್ರಿ ಹೋಗ್ಲಿ. ಅದರಿಂದ ನಾನು ಮದುವೆಗೆ ಬಂದಾಗಿಂದನು ಮನೆಗೆ ರೇಷನ್ ನನ್ನ ಗಂಡ ಅಲ್ಲ ತಂದು ಹಾಕಿದ್ದು. ಅವಾಗಿಲ್ದೇ ಇರೋ ಭೇದ ಭಾವ, ಅವಾಗಿಲ್ದೇ ಇರೋದು ಎಲ್ಲಾನು ಇವಾಗ ಯಾಕೆ? ಅವಾಗ ರೇಷನ್ ಎಲ್ಲಾನು ಎಲ್ಲರಿಗೂ ಒಂಥರ ತರ್ತಿತ್ತಲ್ಲ, ನಾನು ಎಲ್ರಿಗೂ ಅಡುಗೆ ಮಾಡ್ತಿದ್ನಲ್ಲ ಎಲ್ರಿಗೂ ಸೇರಿ. ಅವಾಗಾದ್ರೆ ನೀವು ತಿಂತಿದ್ರಲ್ಲ, ಅವಾಗ ನಾಚಿಕೆಲ್ಲಾರ್ದಂಗೆ ತಿಂದ್ರಲ್ಲ, ಅವಾಗ ಏನು ಅನಿಸ್ಲಿಲ್ಲ ನಿಮಗ? ಇವಾಗ ಭೇದ ಭಾವ ಮಾಡಂಗಾಗೈತನ? ಅದ್ಯಾಕ್ರಿ ಸುಮಕ್ಕ? ಅದ್ಯಾಕೆ ನಿಮ್ದು ನಮ್ದು ಬೇರೆ ಹೇಳ್ರಿ. ನೋಡ್ರಿ, ಈಗಂಕ್ರು ನನ್ನ ಗಂಡನ ಕೈಯಾಗ ಕೆಲಸ ಇಲ್ಲ, ನಾನಂತೂ ಯಾಕೆ ಕೆಲ್ಸಕ್ಕೆ ಹೋಗಲ್ಲ. ನಾನು ಯಾಕೆ ಹೋಗ್ರಿ ಕೆಲ್ಸಕ್ಕೆ? ನಾನು ಮದುವೆಗೆ ಬಂದೀನಿ, ನನ್ನ ಗಂಡನ ಜವಾಬ್ದಾರಿ ತಗೊಂಡಾನ. ಆತ ಯೋಚನೆ ಮಾಡ್ತಾನ್ರಿ, ನನ್ನ ಗಂಡ ಅದತ್ತ ನನ್ನ ಬಗ್ಗೆ ಯೋಚನೆ ಮಾಡ್ತಾರ. ನೀವು ದಯವಿಟ್ಟು ನೀವು ಯೋಚನೆ ಮಾಡಕ್ ಹೋಗ್ಬೇಡ್ರಿ, ಆ ಸಾಹಸನೂ ನೀವು ಮಾಡಬೇಡ್ರಿ. ಯಾಕಂದ್ರೆ ನೀವು ಸಂಬಂಧಿದಿರಿ ಅಂತ ಅನ್ಕೊಂಡಿನಿ, ನಿಮಗೆ ನಾ ಸಂಬಂಧ ಇಲ್ಲ ಅಂದ್ಮೇಲೆ ದಯವಿಟ್ಟು ನನ್ನ ಬಗ್ಗೆ, ನಾನು ಊಟ ಮಾಡೋದ್ರ ಬಗ್ಗೆ ನೀವು ಕಾಳಜಿನ ಮಾಡಬೇಡ್ರಿ. ಅಬ್ಬಬ್ಬಬ್ಬಬ್ಬಬ್ಬಾ, ಏನು ಜೋಡ್ಸಿ ಮಾತಾಡೋದು ಕಲ್ತೀಯ? ನೋಡ, ನೀ ಏನು ಮಾತಾಡಿದ್ರು, ನೀ ಏನೇ ಅಂದ್ರು ನನಗದೆಲ್ಲ ಗೊತ್ತಿಲ್ಲ. ಈಗ ನಮಗಂಕರು ನಿನ್ನ ಗಂಡಗಂಕರು ಬೇಕಾಗಿ ಎಲ್ಲರಿಗೂ ತಂದು ಹಾಕ್ಯಾನ. ನಮಗ ಕಿರಾಣಿ ಮನೆಗೆ ಸಾಮಾನ ತಂದು ಹಾಕ್ಯಾನ. ನಮಗಂಕರು ನಮ್ಗೆ ಹಂಗೆ ಮಾಡೋಕ್ಕಾಗಲ್ಲ ನೋಡು. ನಾವು ಮಾಡ್ಕೊಂತೀವಿ, ನೀವು ಮಾಡ್ಕೇರಿ. ನಮ್ದು ಏನು ಮುಟ್ಟಕ್ಕೆ ಹೋಗ್ಬೇಡ ನೀನು, ಹೇಳಿ ನೋಡು. ಅತ್ತಿಗೆಮ್ಮ,
ಆಕಿ ಈಗ ದಮ್ ದಣಿ ಮನೆಗೆ ಬಂದಾಳ್ರಿ, ಒಂದಿಟ್ಟಕ್ಕಿಗೆ ಟೈಮ್ ಕೊಡ್ರಿ ಸುಧಾರಿಸ್ಕೊಳಕರ. ಯಾಕೆ ಆಕಿ ಮ್ಯಾಗ ಹಂಗೆ ಹರ್ಕೊಂಡ್ಬಿಡಕತ್ತೀರಿ ನೀವು? ಆಮೇಲೆ ಅಷ್ಟಕ್ಕೂ ನನ್ನ ಕೆಲಸ ಹೋಗಿತ್ತಲ್ರಿ, ಈಗ ಆಕಿ ಕಂಪ್ಲೇಂಟ್ ತೊಗೊಂಡಾಳಲ್ಲ, ವಾಪಸ್ ನನಗೆ ಕೆಲಸ ಸಿಗುತ್ತಾ? ಏನು ಹಬ್ಬ ಅಂದ್ರೆ ಒಂದು 3-4 ತಿಂಗಳು ಹೆಚ್ಚು ಕಮ್ಮಿ ಆಗ್ಬೋದ್ರಿ, ನನಗೆ ಕೆಲಸ ಬರ್ತಾ. ನೀವ್ಯಾಕೆ ಅಷ್ಟಕ್ಕೊಂದು ಪೇಚಾಡಕತ್ತೀರಿ? ಅದಾದ್ಮ್ಯಾಗಿದ್ದಾನು ನೀವು ಇರೋ ಅಂದ್ರೂ ನಾವೇನು ನಿಮ್ಗೆ ತಿನ್ನಂದ್ರೂ ತಿನ್ನೋದಿಲ್ಲ. ನಾವೇನು ತಿನ್ನೂ ಅನ್ನಲ್ಲಪ್ಪ. ನಂಗೆ ನಿನ್ನಂಗೆ ರೊಕ್ಕ ಹೆಚ್ಚಾಗಿಲ್ಲ. ನನಗೂ 2 ಮುತ್ತಿನಂಥ ಮಕ್ಳದವು. ಅವಕ್ಕೆ ಮಾಡಿ ದುಡ್ದು ಹಾಕಿ ಅವ್ರ ಭವಿಷ್ಯ ರೂಪ್ಸಕ್ಕೆ ನಮ್ಗೆ ಆಗೋಲ್ದಾಗೈತಿ. ಇನ್ನು ಬೇರೆಯವ್ರ ಭವಿಷ್ಯ ಎಲ್ಲ ನಾವು ರೂಪ್ಸಕ್ಕೆ ಕೂತ್ಕೊಂಡ್ರೆ ನಮ್ಗೆ ಆಗಲ್ಲಲ್ಲಪ್ಪ. ಏನು ಮಾಡ್ಬೇಕಪ್ಪ ರಾಜು, ನೀನೇ ಹೇಳಿ ಹೋಲಿ. ಈಗ ನಿನ್ನ ಹೆಂಡತಿಗೆ ಚಂದಾಗ ಹೇಳ್ಬಿಡ. ನಾನಂತರೂ ಹೇಳಲ್ಲ. ಆಯ್ತಪ್ಪ, ನಾನಂತರೂ ಸಿಟ್ಟಿನಕ್ಕಿ ಹರ್ಕೊಂಡು ಬೀಳ್ತೀನಲ್ಲ ನಿನ್ನ ಹೆಂಡತಿ ಮೇಲೆ. ನೀನ ಕುಂದಿರ್ಸ್ಕೊಂಡು ಚಂದಾಗ ಹೇಳ್ಬಿಡು, ನಮ್ಮ ಸಾಮಾನ ನಮ್ಮ ರೇಷನ್ನು ಏನು ಮುಟ್ಬೇಡ ಅಂತಂದು. ಸರಿ ರೀ ಸುಮಕ್ಕ, ಆಯ್ತು. ನೀವು ಹೆಂಗೆ ಹೇಳ್ತೀರೋ ಹಂಗೆ ಕೇಳ್ತೀನಿ. ಈಗ ನಿಮ್ದು ರೇಷನ್ ಏನು ಮುಟ್ಟಬಾರ್ದಲ್ಲ? ಸರಿ, ಹಂಗಂದ್ರೆ ನೀವಂತೂ ನಂಗೆ ಗೊತ್ತಿರಂಗ 4 ಬೆಳ್ಳಿ ಸಮಯ, ಆಮೇಲೆ ಒಂದು ಆರತಿ ತಾಟ ಬೆಳ್ಳಿದು, ಕಾಲು ತೊಳೆವು, ಒಂದು ಡಬರಿ, ಒಂದು ಪುಟ್ಟಿ, ಆಮೇಲೆ ಒಂದು ಚಂಬು. ಇಷ್ಟ ನೀವು ತಂದಿದ್ದು ನಿಮ್ಮ ಮದ್ವೆಯಾಗ. ಯಾಕಂದ್ರೆ ನೀವೇ ನಂಗೆ ಒಂದ್ಸರಿ ಹೇಳಿದ್ರಿ, ಯಾಕಂದ್ರೆ ನಮ್ಮ ಮನ್ಯಾಗ ಅವೆಲ್ಲ ಅವ್ರ ಮನ್ಯಾಗ ಜಗ್ಗದವು, ಅದಕ್ಕೆ ಬೇಡ ಅಂತಂದು ಸಾಮಾನ ತಂದಿಲ್ಲ ನಾನು. ಸ್ಟೀಲಿನೂ ಬರೀ ಬೆಳ್ಳು ತಂದಿನಿ ಅಂತಂದಿದ್ರಿ, ಹೌದಾ? ಹಾ ಹೌದು, ನಿಜಾನ ಅದು. ಬೆಳ್ಳಿ ಸಾಮಾನನ ತಂದಿರೋದು ನಾನು. ನನಗೇನೈತೆ ಕರ್ಮ ಅಂತವಿಂತ ತರಕ ಬೆಳ್ಳಿ ಸಾಮಾನನ ತಂದಿ ನೋಡಿ ನಾನು. ಈಗೇನು ಬೆಳ್ಳಿ ಸಾಮಾನ್ದಾಗೂ ನಿನಗೆ ಪಾಲ್ ಬೇಕೇನು? ಸುಮಕ್ಕ, ನಾನೇ ಕದ್ರಾಗೆಲ್ಲ ಪಾಲ್ ಕೇಳಿ ನಿಮ್ಮ ತವ್ರ ಮನೆಗಿಂದ ಕೊಟ್ಟಿದ್ದು, ಅದು ನಿಮಗೆ ಸಂಬಂಧಪಟ್ಟಿದ್ದು. ನಾನು ಕಂಡರ್ ರೊಕ್ಕಕ್ಕಾಗ್ಲಿ ಕಂಡರ್ ಸಾಮಾನಿಗಾಗ್ಲಿ ಆಸೆ ಪಡಕ್ಕೆ ಅಲ್ಲ. ಆಮೇಲೆ ಈಗಂಕರು ನೀವೇನಂದ್ರಿ ಅವಾಗ, ನಿಮ್ಮ ಮನೆಯಿಂದ ಬರೀ ಸ್ಟೀಲ್ ಸಾಮಾನು ಕೊಟ್ಟಾರ, ಮಂಚ ಕೊಟ್ಟಾರ, ಕಾಟ್ ಕೊಟ್ಟಾರ, ಫ್ರಿಜ್ ಕೊಟ್ಟಾರ, ಆಮೇಲೆ ಇನ್ನೊಂದೇನು ಕೊಟ್ಟಿದ್ವಿ, ವಾಷಿಂಗ್ ಮಿಷಿನ್ ಕೊಟ್ಟಾರ ಅಂದ್ರಿ, ಹೌದಾ? ಆ ವಾಷಿಂಗ್ ಮಿಷಿನ್ ಕೊಟ್ಟಿದ್ದು ಆತು. ಅದು ಕೆಟ್ಟ ಮೂಲಿ ಸೇರಿ ನಿನ್ನ ಗಂಡ ಹೊಸಾದ ವಾಷಿಂಗ್ ಮಿಷಿನ್ ತಂದು ಅದನ್ನೆಲ್ಲರೂ ಉಪಯೋಗ ಮಾಡಕತ್ತಿದ್ದು ಆತು. ಇನ್ನೊಮ್ಮೆ ಹೇಳ್ರಿ. ಕಿವುಡ್ಗ್ಯಾವ ನಿನಗ? ಊರಿಗೆ ಹೋಗಿದ್ದಲ್ಲ, ಏನು ಹೊಡೆದಾನ ನಿನ್ನ ಗಂಡ ನಿನಗ ಕಿವಿ ಮಡ್ಡಿಗೆ? ಅದಕ್ಕೆ ಕಿವಿ ಎಕ್ಕುಟ್ಟೋಗ್ಯವ ಏನು? ಸರಿ ಹೇಳಿದ್ದ ರಿಪೀಟ್ ಮಾಡ್ಲಿ ನಾನು? ಇಲ್ಲ, ಕೇಳಿಸ್ತು. ಇನ್ನೊಂದ್ಸರಿ ನಿಮಗ್ ಕೇಳಿಸ್ತೋ ಇಲ್ಲ ನೀವು ಹೇಳಿದ್ದು ಅಂತ ಹೇಳಿ ಒಂದ್ಸರಿ ಹೇಳ್ಬಿಡ್ರಿ. ನಿನ್ ತವ್ರ ಮನೆಯಾಗಿಂದ ತಂದಿದ್ದು ಫ್ರಿಜ್ ಒಂದೇ ನಾವು ಉಪಯೋಗ ಮಾಡಕತ್ತಿರೋದು. ವಾಷಿಂಗ್ ಮಿಷಿನ್ ಕೆಟ್ಟು ಮುರಾಬಟ್ಟಿಯಾಗಿ ಮೂಲಿ ಹಿಡಿದಿತ್ತು, ಹೊಸದು ತಂದಲ್ಲ ನಿನ್ನ ಗಂಡ, ಅದನ್ನ ಈಗ ಉಪಯೋಗ ಮಾಡಕತ್ತೀವಿ ಅಂದೆ. ಇದ್ದು ಈ ಮಾತು ಅಂಡರ್ಲೈನ್ ಮಾಡ್ಕೊರಿ. ಕೊಡ್ಲೇನ್ರಿ? ಹೈಲೈಟ್ ಕೊಡ್ಲೆ, ಮಾರ್ಕರ್ ಕೊಡ್ಲೆ? ಅಂಡರ್ಲೈನ್ ಮಾಡಕ ಕೇಳಿಸ್ಕೊಡ್ರಿ. ಫ್ರಿಜ್ ನನ್ನ ತವ್ರ ಮನೆಗಿಂತ ಬಂದೈತಿ, ಅದ್ರಾಗ ಏನೇನು ನಿಮ್ಮ ಸಾಮಾನು ಅದಾವಲ್ಲ ಅವನಷ್ಟು ಹೊರಗೆ ತಕ್ಕಳ್ರಿ. ಏನ? ಯಾಕ್ರಿ ಮಾವರು ನಿಮಗೆ ಕಿವಿ ಮಡ್ಡಿ ಹೊಡೆದಾರನ? ಕಿವಿಯ ನಾವು ಎಕ್ಕುಟ್ಟೋಗ್ಯವನ? ಸರಿ ಕೇಳಲಿಲ್ಲ. ಸರಿ, ಇನ್ನೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ರಿ. ನೋಡ, ಜಾಸ್ತಿ ಮಾತಾಡಕತ್ತಿ ನೀನು. ಕೇಳಿಸ್ಕೊಳ್ರಿ. ಫ್ರಿಜ್ಜು ನನ್ನ ತವ್ರ ಮನೆಗಿಂದ ತಂದೀನಿ, ಅದ್ರಾಗ ನೀವು ಯಾವ ಸಾಮಾನು ಇಡ್ತಕ್ಕದ್ದಲ್ಲ. ಆಮೇಲೆ ವಾಷಿಂಗ್ ಮಿಷಿನ್ನು ನನ್ನ ಗಂಡ ತಂದನ. ನೀವೇ ಹೇಳಿರಿ ಈಗ, ನನ್ನ ಗಂಡ ತಂದನ. ಅದ್ರಾಗ ನೀವು ಯಾವ್ದ ಕಾರಣಕ್ಕೂ ನೀವೂ ಆಗಲಿ, ನಿಮ್ಮ ಮಕ್ಕಳವಾಗಲಿ, ನಿಮ್ಮ ಗಂಡನವಾಗಲಿ ಬಟ್ಟಿನ ಹಾಕ್ತಕ್ಕದ್ದು ಅಲ್ಲ. ಕೇಳಿಸ್ಕೊಂಡ್ರ? ಇನ್ನೊಮ್ಮೆ ರಿಪೀಟ್ ಮಾಡ್ಲಾ? ಯಾಕ 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 ಅಂತೀನಿ ನಾನು. ನೀನೇನು ದೊಡ್ಡ ಲಾಡನ್ನ ನೀನು ಇಲ್ಲಿ ರೂಲ್ಸ್ ಮಾಡ್ತೀನಿ ನೀನು? ಏನು ದೊಡ್ಡ ನೀನು ಬ್ರಾಹ್ಮಣ ಇಲ್ಲಿ ಬಂದ ಲಿಪಿ ಬರೆಯಕ್ಕ? ಅಯ್ಯೋ ಸುಮಕ್ಕ, ಯಾಕೆ ಅಷ್ಟಕ್ಕೊಂದು ತಡಬಡ ಮಾಡ್ತೀರಿ? ಸಮಾಧಾನ ಮಾಡ್ಕೊಳ್ರಿ. ನೀವ್ ಹಾಕಿದ್ದೆ ಪಾಯಿಂಟ್ ಅಪ್ಪ. ನಿಮ್ಮ ಮನೆಗಿದ್ದ ರೇಷನ್ ತಂದೈತಿ, ನನ್ನ ಸಾಮಾನೇನು ಮುಟ್ಬೇಡ. ಆಮೇಲೆ ಏನೇನೋ ನೀವ ಅಲ್ಲಿ ಕಂಡೀಷನ್ ಹಾಕಿದ್ದು, ನಮಗೇನು ಯೂಸ್ ಮಾಡಬೇಡ್ರಿ. ರೇಷನ್ ನಾವು ತಂದೀವಿ, ಸಿಲ್ವರ್ ಡಬ್ಬೆಗೆ ಹಾಕಿದವಲ್ಲ ಅವು ನಮವು, ನೀವಲ್ಲ ಮಾಡಿದ್ದು. ಅದಕ್ಕ ನಿಮ್ಮ ಪ್ರಕಾರನೇ ಬರ್ತೀನಪ್ಪ ನಾನು. ನೋಡ್ರಿ, ನೀವು ಮರ್ಯಾದೆ ಉಳ್ಳರಾದ್ರ ಈಗ ನನಗೆ ರೇಷನ್ನು ಅದೆಲ್ಲ ಹೆಂಗೆ ಅನ್ವಯಿಸುತ್ತ? ನೀವು ಮಾಡೋ ಅಡ್ಗಿನ ಎಲ್ಲ ಮುಟ್ಟಬಾರ್ದು ಅಂತ ಆಯ್ತಲ್ಲ. ನಾನು ಮಾಡೋ ಅಡ್ಗೆ ನೀವು ಮುಟ್ಟಬೇಡ್ರಿ. ಯಾಕಂದ್ರೆ ನೀವು ಮುಟ್ಟಲ್ ಬಿಟ್ರೆ ನಂಗೆ ಗೊತ್ತೈತಿ ಪಾಪ. ನೀವ್ಯಾಕೆ ಮುಟ್ತೀರಿ? ನೀವು ಭಾಳ ಒಳ್ಳೆ ಜನ ಅದೀರಿ ನೀವು. ನಮ್ಮಂಗೆ ನೀವು ನಾಚಿಗೆಟ್ಟರಲ್ಲ. ಕೊಡು ಪ್ರಿಯ. ಸರಿ ಕೊಡಕತ್ತಿದ್ದಿ, ನನಗೆ ಮಾತಾಡಕ್ಕೆ ಬರಲಿಲ್ಲ ನೋಡಿ. ಹಿಂಗೆ ಸುಮ್ಮನೆ ಇರ್ತಾರಲ್ಲ, ಶಾಂತವಾಗಿದ್ದಾರನ್ನ ತಡಬಾರ್ದಂತಾರ ನೋಡು. ಇದಕ್ಕನ ಈಗ ನೋಡಿ, ಈಗ ಅನಿಸ್ಕೊಡ ಚಂದಗೇಡಿ ಅನ್ನಂಗ ಹಾಕಾಕು. ಅದೇನು ಮಾತಾಡ್ತೀಯ ಮಾತಾಡು, ಧಾರಾಳವಾಗಿ ಮಾತಾಡು. ಪುಟ್ಟಣ್ಣನ ಕರ್ಕೊಂಡು ಹೋಗ್ತೀನಿ. ತರುಣ ಬಾರಪ್ಪ, ನೀನು ಮಕ್ಕ ತಕ್ಕೊಂಡು ಬಾ. ನಿನಗೇನಾರ ಬೋರ್ವೆಟ್ಟ ಬೂಸ್ಟ್ ಏನಾರ ಹಾಕ್ಕೊಡ್ತೀನಿ ಬಾ. ಅತ್ತೀರ ಬೋರ್ವೆಟ್ಟ ಬೂಸ್ಟ್ ತಂದಿರೋದು ನನ್ನ ಮಕ್ಳಿಗೆ ಅಂತ ಹೇಳಿ, ಕಂಡ್ರ ಮಕ್ಕಳು ಬೀದಿಗೆ ಹೋಗೋರು ಹಾದಿಗೆ ಹೋಗೋರ ಮಕ್ಳಿಗಲ್ಲ. ಸುಮಕ್ಕ, ಒಂದಿಷ್ಟು ಬಾಯಿನ ಹಿಡಿತದಾಗ ಇಟ್ಕೊಂಡು ಮಾತಾಡ್ರಿ. ಏನ್ರಿ? ಕಂಡರ ಮಗ ಅಲ್ರವ, ನಮ್ಮ ಅಣ್ಣನ ಮಗ. ನಿಮ್ಮ ಮನ್ಯಾಗ ಎಷ್ಟು ಆಸ್ತಿ ಐತಿ, ನಿಮ್ಗೆ ಎಷ್ಟು ಆಸ್ತಿ ಅಂತ ಐತಲ್ಲ ನಿಮ್ಮ ಅಣ್ಣಂದು, ಅದ್ರಕಿನ 10ರಷ್ಟು ನಮ್ಮ ಅಪ್ಪನ ಮನ್ಯಾಗ ನಮ್ದು ಐತಿ. ಹಂಗ ನಮ್ಮ ಅಣ್ಣನ ಮಗ ಅವ.
ಹಾ ಗೊತ್ತೈತಿ ನಿಮ್ಮ ಅಣ್ಣನ ಯೋಗ್ಯತೆ ಟಿವ್ಯಾಗೆಲ್ಲ ತೋರಿಸಿದ್ರು ನೋಡು ಒಂದು ವಾರ ಒಪ್ಪತ್ ನಿಮ್ಮ ಅಣ್ಣಂದ ಟಿವ್ಯಾಗ ಝೂಮ್ ಮಾಡಿ ತೋರ್ಸ್ಯಾರ ನಾನು ನೋಡೀನಿ ಹೌದು ನಮ್ಮಣ್ಣ ತಪ್ಪು ಮಾಡಿದ್ದ ಅದಕ್ಕೇನು ಅನುಭವಿಸ್ಬೇಕು ಅನುಭವಿಸೋಣ ಆತಂದ ಇನ್ನೊಂದು ವರ್ಷ ಒಪ್ಪತ್ತು ಆತಂದ ವಾಪಸ್ ಕೆಲಸ ಬರ್ತೈತಿ ಆತನು ಏನ್ ಖಾಲಿ ಕೂತಿಲ್ರಿ ದುಡ್ದ ತಿನ್ನಕತ್ತಾನ ನಮಗೂ ಏನ್ ಕಡಿಮೆ ಆಗಿಲ್ಲ ನಮ್ಮ ಅಣ್ಣಂದು ಕೆಲಸ ಇಲ್ಲ ಅಂದ್ರೂ ನಮ್ಮ ಅಪ್ಪಂದು ನಮ್ಮ ತಾತಂದು ಮುತ್ತಾತಂದು ಜಗ್ಗಾಸ್ತಿ ಐತಿ ಅದನ್ನ ಕುತ್ಕೊಂಡ್ ತಿಂದ್ರು ನಾವು ಇನ್ನ 3 ತಲೆಮಾರ್ ಕುತ್ಕೊಂಡ್ ತಿಂದ್ರು ಏನ್ ಕರಗದಲ್ರಿ ನೀವೇನ್ ತಲೆ ಕೆಸ್ಕೋಬೇಡ್ರಿ ಸುಮಕ್ಕ ಮಾತಾಡ ಭಾಳ ಆಗ್ಯಾವ ನೀನು ಮಾತು ತಡೀರಿ ಇನ್ನ ಮುಗ್ದಿಲ್ಲ ಯಾಕ ಮಕ್ಕ ತಿರ್ಸ್ಕೊಂಡು ಹೋಗಕ್ ತಯಾರಾಕತ್ತೀರಿ ಇನ್ನ ಐತ್ರಿ ಸುಮಕ್ಕ